ಹತ್ರ 22 ದಿನ ಆಯಿತು ರೇಣುಕಾಸ್ವಾಮಿ ಅವರ ಮರ್ಡರ್ ಆಗಿ. ಅದಾದ ನಂತರ ಪೊಲೀಸ್ ಕಸ್ಟಡಿ, ಜೈಲಲ್ಲಿ 9ನೇ ದಿನ ದರ್ಶನ್ಗೆ. ಎಲ್ಲ 17 ಮಂದಿಯ ಪೈಕಿ 4 ಮಂದಿ ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ. ಯಾಕೆ ಅಂತಂದರೆ ಅವರವರೇ ಹೊಡೆದಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ 4 ಜನ ಶಿಫ್ಟ್ ಆಗಿದ್ದ ಆ ಕಾರಣಕ್ಕಾಗಿ. ಯಾಕೆಂದರೆ ಕೆಲವೊಂದು ವಿಚಾರಗಳು ಬರುತ್ತೆ. ಈ ರೌಡಿಗಳು ಬಡ್ದಾಡ್ಕೊಳ್ತಾರೆ ಜೈಲೊಳಗಡೆ, ಆಮೇಲೆ ಒಟ್ಟೊಟ್ಟಿಗೆ ಇದ್ದವರು ಬಡ್ದಾಡ್ಕೊಳ್ತಾರೆ. ಯಾವುದೋ ಒಂದು ವಿಚಾರ ಬರುತ್ತೆ, ನೀನು ಮಾಡಿದಕ್ಕೆ ಹಂಗಾಗಿದೆ, ನೀನು ಕರ್ಕೊಂಬರ್ಬೇಕಾಗಿದೆ, ನೀನು ಫಸ್ಟ್ ಹೊಡೆದಿದ್ದು, ಈಗೆಲ್ಲ ಆಗಿ ಹೊಡೆದಾಡ್ಕೋತಾರೆ ಅನ್ನೋ ಕಾರಣಕ್ಕಾಗಿ 4 ಬೇರೆ ಬೇರೆ ಸೆಲ್ಗೆ ತುಮಕೂರಿಗೆ ಕಳಿಸಲಾಗಿದೆ. ನಂಬರ್ 1 ಸುದ್ದಿ. ಎರಡನೇದೇನಪ್ಪ ಅಂತಂದರೆ ಉಳಿದ 17ರಲ್ಲಿ 4 ಹೋದ ನಂತರ ಉಳಿದ 13 ಮಂದಿ ಇಲ್ಲೇ ಇದ್ದಾರೆ. ಆಮೇಲೆ ಪವಿತ್ರ ಗೌಡ ಅವರಿಗೆ ಪ್ರತ್ಯೇಕ ಹೆಣ್ಮಕ್ಕಳ ಸೆಲ್ ನೀಡಲಾಗಿದೆ. ಇಬ್ಬಿಬ್ಬರನ್ನ ವಿನಯ್ ಮತ್ತು ದರ್ಶನ್ ಅವರನ್ನ ಜೊತೆಗೆ ಹಾಕಲಾಗಿದೆ. ಆಮೇಲೆ ಅದನ್ನೊಂದು ಸೇಫ್ ಆಗಿರುವಂಥ ಸೆಲ್ಲಲ್ಲಿ ಹಾಕಲಾಗಿದೆ. ಅದು ಕೂಡ ಆಸ್ಪತ್ರೆ ಪಕ್ಕದಲ್ಲೇ ಹಾಕಲಾಗಿದೆ. ಈ ಆಸ್ಪತ್ರೆ ಪಕ್ಕದಲ್ಲೇ ಹಾಕಿದ ಕಾರಣಕ್ಕಾಗಿ ನಿನ್ನೆಯಿಂದ ಅಲ್ಲಿ ಡಾಕ್ಟರ್ಗಳಿಗೆ ಮತ್ತು ಜೈಲಾಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆ. ಅಕ್ಕಪಕ್ಕದ ಎಲ್ಲ ಬೇರೆ ಬೇರೆ ಸೆಲ್ಲಲ್ಲಿರುವ ಕೈದಿಗಳು ತಲೆನೋವು, ಕಾಲುನೋವು, ಶೀತ, ಜ್ವರ ಅಂತೇಳಿ ಆಸ್ಪತ್ರೆಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಏನಪ್ಪ ಒಂದೇ ಸಲಕ್ಕೆ ರೋಗಿಗಳು ಜಾಸ್ತಿ ಆದರು ಅಂತೇಳಿ ಡಾಕ್ಟ್ರುಗಳು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಇದೆಲ್ಲವೂ ಕೂಡ ದರ್ಶನ ನೋಡೋಕ್ಕೆ ಬರ್ತಾ ಇರೋದು. ಅಲ್ಲಿ ಆಸ್ಪತ್ರೆಗೆ ಹೋಗೋದು, ಇಣಿಕೆ ನೋಡೋದು, ದರ್ಶನ ಕಾಣ್ತಾರಾ ಇಲ್ವಾ ಅಂತ ನೋಡೋದು. ಹಾಗಾಗಿ ಡಾಕ್ಟ್ರುಗಳಿಗೆ ಗೊತ್ತಾಗಲಿಲ್ಲ. ಡಾಕ್ಟ್ರ್ ಹೇಳಿದ್ರಂತೆ ಮಾತ್ರೆ ಅಲ್ಲಪ್ಪ, ಇಂಜೆಕ್ಷನ್ ಬೇಡ, ಮಾತ್ರೆ ಮಾತ್ರ ಅಂತ. ಸೊ ಏನು ವ್ಯವಸ್ಥೆ ಮಾಡಿದರೆ ಗೊತ್ತಿಲ್ಲ. ಆದರೆ ಈಗ ಜೈಲಲ್ಲಿ ದರ್ಶನ್ಗೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಅವರು ಇತ್ತೀಚಿನ ದಿನಮಾನಗಳಲ್ಲಿ ಕಾಟೇರ ಸಿನಿಮಾಕ್ಕಿಂತ ಮೊದಲು ಇರಲಿಲ್ಲ, ಕ್ರಾಂತಿ ಸಿನಿಮಾದಲ್ಲೂ ಇರಲಿಲ್ಲ. ಕಾಟೇರ ಸಿನಿಮಾದಿಂದ ಅವರು ವಿಗ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಫ್ರಂಟ್ ಪೋರ್ಷನ್ ಅವ್ರದ್ದು ಕಡಿಮೆ ಆಗಿದೆ, ಲೆಂಥನಿಂಗ್ ಮಾಡಿದ್ದಾರೆ. ಸೊ ಈಗೇನಾಗಿದೆ, ಅದು ಪ್ರತಿ ವಾರ ಸ್ವಲ್ಪ ಕಟ್ಟಿಂಗ್ ಮಾಡಬೇಕು, ಮತ್ತೆ ಆಗಿದ್ರೆ ಮಾತ್ರ ಅದು ಕರೆಕ್ಟಾಗಿ ನಿಲ್ಲತ್ತೆ. ಜೈಲಲ್ಲಿ ದರ್ಶನ್ ಹೇಗಿದ್ದಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ಆದ್ದರಿಂದ ಅಪಾರ ಅಭಿಮಾನಿಗಳು ಪರಪ್ಪನ ಅಗ್ರಹಾರಕ್ಕೆ ಪ್ರತಿದಿನ ಬರ್ತಾ ಇದ್ದಾರೆ. ಇದರ ಮಧ್ಯೆ ಶಿವರಾಜ್ ಕುಮಾರ್ ಮಾತಾಡಿದ್ದಾರೆ, ಜಗ್ಗೇಶ್ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಎಲ್ಲ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ದರ್ಶನ್ ಒಮ್ಮೆ ಪತ್ನಿಗೆ ಹೊಡೆದು ಜೈಲು ಸೇರಿದ್ರು, ಇನ್ನೊಮ್ಮೆ ಪ್ರೇಯಸಿಗಾಗಿ ಹೊಡೆದು ಜೈಲು ಸೇರಿದ್ದಾರೆ. ಆದರೂ ದರ್ಶನ್ ಮೇಲಿನ ಅಭಿಮಾನ ಕಮ್ಮಿ ಆಗ್ತಿಲ್ಲ. ನಿನ್ನೆ ರಕ್ಷಿತಾ ಪ್ರೇಮ್, ಮೊನ್ನೆ ವಿನೋದ್ ಪ್ರಭಾಕರ್, ಅದಕ್ಕೂ ಮೊದಲು ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೇಶ್ ಬಂದು ಮಾತನಾಡಿ ಹೋಗಿದ್ರು. ಆದರೆ ಸ್ಯಾಂಡಲ್ವುಡ್ನ ಹಲವು ಸ್ಟಾರ್ಗಳು ಬೆಂಬಲ ನೀಡಿದ್ರು. ಇದೀಗ ನಟ ಶಿವರಾಜ್ ಕುಮಾರ್ ಮಾತನಾಡಿದ್ದು ಎಲ್ಲ ಹಣೆ ಬರಹ, ಏನು ಮಾಡೋಕೆ ಆಗಲ್ಲ ಅಂದ್ರು. ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಪಾಲಿಗೆ ಆಧಾರ ಸ್ತಂಭವಾಗಿ ಪ್ರತಿಯೊಬ್ಬರ ಹಿತ ಕಾಯುವ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ಅನ್ನದಾತರನ್ನು ಸಂಭಾಳಿಸುತ್ತಿದ್ದರು. ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ ನಿರ್ಮಾಪಕರು ನಾಯಕರ ಹಿಂದೆ ಹೋಗಬೇಡಿ, ನಾಯಕರ ಹಿಂದೆ ಹೋಗಿದ್ದಕ್ಕೆ ಸಮಸ್ಯೆ ಹೆಚ್ಚಾಗಿದೆ ಅನ್ನೋ ಮೂಲಕ ದರ್ಶನ್ಗೆ ಜಗ್ಗೇಶ್ ಪರೋಕ್ಷವಾಗಿ ಕೌಂಟರ್ ಕೊಟ್ಟರು. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ, ವಾಪಸ್ಸು ಒಳ್ಳೆ ಕಥೆ ಮಾಡಿ, ಚಿಕ್ಕ ಬಜೆಟ್ ಮಾಡಿ, ಯಶಸ್ವಿಯಾಗಿ. ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ನಟರ ಪೈಕಿ ದರ್ಶನ್ ಕೂಡ ಒಬ್ರು. ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸುತ್ತಿರುವ ಪೊರ್ಕಿಯನ್ನ ನೋಡೋಕೆ ಆಂಧ್ರದ ಪುಲಿವೆಂದಲದಿಂದ ಮಹಿಳಾ ಅಭಿಮಾನಿಯೊಬ್ಬರು ಬಂದಿದ್ರು. ದರ್ಶನ್ ಸಾರ್ అంటే ನನಗೆ ತುಂಬ ಯಾಕಿಷ್ಟ? ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಅಕ್ಕ ಬಂದ್ಬಿಟ್ಟು ಚಂಚಂದ್ರದಲ್ಲಿದ್ದಾಳೆ, ಅವ್ರಿಗೆ ಸ್ವಲ್ಪ ಕಾಲಿಲ್ಲ, వాళ్ళకి ಹೆಲ್ಪ್ చేశారు కొంచెం. ಮಾರತಹಳ್ಳಿಯಿಂದ ದರ್ಶನ್ ಅಭಿಮಾನಿಯೊಬ್ಬರು ಆಟೋದಲ್ಲಿ ಬಂದಿದ್ರು. ಏನು ನಿಮ್ಮ ಹೆಸರು? ಸುನಿಲ್ ಅಂತ. ಯಾಕಿಷ್ಟ ದರ್ಶನ್ ನಿಮಗೆ? ಸರ್ ಅವರಂದರೆ ಪ್ರಾಣ, ಅವರಂದರೆ ಜೀವ. ಯಾಕೆಂದರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರೇ ನಮಗೆ ಡಿವೋರ್ಸೇ ಇಲ್ಲ. ಯಾಕೆ ನಿಮ್ಗೆ ತಂದೆ ತಾಯಿ ಇಲ್ವಾ? ತಂದೆ ತಾಯಿ ಇವಾಗಿಲ್ಲ ಸರ್, ಸದ್ಯಕ್ಕೆ ಇವಾಗ ತೀರೋದ್ರ ಬಾಸ್, ತಂದೆ ತಾಯಿ ಇಲ್ಲ ಇವಾಗ. ಆಗ ನಾವು ಅಂದರೆ ನಾವು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ದಾಸ ಪಿಕ್ಚರಿಂದ ನಾವು ತುಂಬ ಇಂಪ್ರೆಷನ್ ಅದು, ಡಿ ಬಸ್ ನೋಡಿ ತುಂಬ ದೊಡ್ಡ ಅಭಿಮಾನಿ ಅದು ನಾವು. ಈಗ ದರ್ಶನ್ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಹೆಲ್ಪಿಂಗ್ ನೇಚರ್ ಇಷ್ಟನಾ, ಅಥವಾ ನಿಮ್ಗೇನಾದರೂ ಹೆಲ್ಪ್ ಮಾಡಿದ್ರಾ, ಅಥವಾ ನಿಮ್ಗೆ ಅವ್ರ ಮೇಲೆ ಅಭಿಮಾನನ? ಸರ್ ಬಾಸು ನಮಗೆ ಎಲ್ಪ್ ಮಾಡ್ತೀನಿ ಅಂದರೆ ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ಬಾಸು. ಫಸ್ಟು ನಿಮ್ಮ ತಂದೆ ತಾಯಿ ನೋಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ಹೀರೋ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೆ ಎಲ್ಪಿಂಗ್ ಅಂದರೆ ನಮ್ಮ
ಕಷ್ಟ ಬಂದಾಗ ನಾವು ಹೋಗ್ತೀವಿ ಬಾಸ್ ಹತ್ರ, ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಬಾಸ್, ಖಂಡಿತ ಸಹಾಯ ಮಾಡೇ ಮಾಡ್ತಾರೆ, ಅದಂತೂ ಸತ್ಯ. ಗೋವಿಂದರಾಜು ಅನ್ನೋರು ದರ್ಶನ್ ನೋಡಲು ಬಂದು ಜೈಲು ಬಳಿ ಶಂಕ ಓದಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವರಾಜ್ ಕುಮಾರ್ ಒಂದು ಮಾತನ್ನು ಹೇಳಿದರು, ಒಮ್ಮೊಮ್ಮೆ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಶಿವರಾಜ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಸುದೀಪ್ ಕೂಡ ಒಂದು ಮಾತನ್ನು ಹೇಳಿದರು. ಯಾಕಂದರೆ 2011ರಲ್ಲಿ ಪತ್ನಿಗೆ ಹೊಡೆದಿರಬೇಕಾದ್ರೆ ಅವರು ನೇರವಾಗಿ ಶಿವರಾಜ್ ಕುಮಾರ್ ಮನೆಗೆ ಹೋಗಿರ್ತಾರೆ. ಶಿವರಾಜ್ ಕುಮಾರ್ ಮನೆಗೆ ಹೋದಾಗ ಶಿವರಾಜ್ ಕುಮಾರ್ ಸಂಧಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಸಂಧಾನ ಶಿವರಾಜ್ ಕುಮಾರ್ ಮಾಡಿದ್ದಕ್ಕಾಗಿ ಶಿವರಾಜ್ ಕುಮಾರ್ ಕೂಡ ಕೆಲವು ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು. ಅದಕ್ಕೆ ಸುದೀಪ್ ಅದನ್ನು ಭಾಳ ಅದ್ಭುತವಾಗಿ, ಒಬ್ಬರು ಬಂದರು ಹೊಡಿತಾರೆ ಅಂತ ಒಬ್ಬರು ಮನೆಗೆ ಹೋದರು, ಆಮೇಲೆ ಅವ್ರು ಕರೆದ್ರು, ಮಾತಾಡಿಸಿದ್ರು, ಆಮೇಲೆ ಅವರಿಬ್ಬರು ಒಂದಾದರು, ಇವರು ಒಂಥರ ಆದರು ಅಂತೇಳಿ ಒಂದು ಮಾರ್ಮಿಕವಾಗಿ ಹೇಳಿದರು. ಆಮೇಲೆ ಜಗ್ಗೇಶ್ ಅವರ ವಿಚಾರ ಕೂಡ, ಜಗ್ಗೇಶ್ ಅವರು ಕೂಡ ಭಾಳ ಸೀನಿಯರ್ ಮೋಸ್ಟ್. ಜಗ್ಗೇಶ್ ಒಂದು ಮಾತನ್ನು ಹೇಳಿರ್ಬೋದು. ಆ ಸಂದರ್ಭದಲ್ಲಿ ಯಾವ ರೀತಿ ಅವರ ಮೇಲೆ ಘೇರಾವಾಯಿತು ಅಂತಂದರೆ ಏನಪ್ಪ ಆಗ್ತಾಯಿದೆ ಆಮೇಲೆ ದರ್ಶನ್ ಕೂಡ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ಸೀನಿಯರ್ ಅಂತ ಹೇಳೋದು ಬಿಟ್ಟರೆ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಲೇ ಇಲ್ಲ. ಸೊ ಹಾಗಿರುವಾಗ ಪ್ರತಿಯೊಂದನ್ನು ಕೂಡ ನಾನು ಮಾಡಿದ್ದೇ ಆಟ, ಆಡಿದ್ದೇ ಆಟ, ಹೀಗೆಲ್ಲ ಆಗಲ್ಲ. ನೋಡಿ, ಪುನೀತ್ ರಾಜ್ಕುಮಾರ್ ಕೂಡ ಅತ್ಯದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅವರು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಅವರು ತೀರ್ಕೊಂಡಾಗಲೇ ಗೊತ್ತಾಗಿದ್ದು ಅವರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂಥೇಳಿ. ಒಂದು ವೇಳೆ ಈಗ ಇಡೀ ಕರ್ನಾಟಕದ ಜನನೇ ಇಟ್ಕೊಳ್ಳಿ, ಒಂದು ವೇಳೆ ಪುನೀತ್ ಅವರು ಕೂಡ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಂಥ ಯಾವುದಾದ್ರೂ ಅಂದರೆ ಈ ಕಾನೂನು ವಿರೋಧಿ ಕೆಲಸ ಮಾಡಿದ್ದಿದ್ರೆ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಅವರು ಹಂಗೆ ನಡ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಹಾಗೇನೇ ದರ್ಶನ ವಿಚಾರ ಅವರು ಕೂಡ. ದರ್ಶನ್ ಅತ್ಯದ್ಭುತ ನಟ, ಅತ್ಯದ್ಭುತವಾದಂಥ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಕಾನೂನನ್ನು ಕೈಗೆತ್ಕೊಳ್ಳೋದು, ಯಾರೋ ಮೆಸೇಜ್ ಹಾಕಿದ ಅನ್ನೋ ಕಾರಣಕ್ಕಾಗಿ ಯಾರು ಅದಕ್ಕೆ ನಿರ್ಧಾರ ಕೈಗೊಳ್ಳಬೇಕಾಗಿರೋದು? ದರ್ಶನ್ ಕೈಗೊಳ್ಬೇಕಾ ನಿರ್ಧಾರ, ಅಥವಾ ಪೊಲೀಸರು ಕೈಗೊಳ್ಬೇಕಾ? ಪೊಲೀಸರು ಕೈಗೊಳ್ಬೇಕಲ್ವಾ? ಇಷ್ಟೇ ವಿಚಾರ ಇಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು. ಈ ನಡುವೆ ದರ್ಶನ್ ಅವರ ಒಂದು ವಿಗ್ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪರದಾಟ ಜಾಸ್ತಿ ಆಗ್ತಾ ಇದೆಯಂತೆ. ಅಂದರೆ ಊಟ ಸೇರ್ತಾ ಇಲ್ಲ, ಮತ್ತೊಂದು ಕಡೆ ವಿಗ್ ಕಿರಿಕಿರಿ. ಈ ಥರದ ವಿಗ್ಗೆಲ್ಲ ಹಾಕಿದರೆ ಫುಲ್ AC ರೂಮಲ್ಲಿರಬೇಕು. ಬಾಕಿ ಟೈಮಲ್ಲಾದರೆ ಅವರಿಗೆ ಬೇಕಿರುವಂಥ ವ್ಯವಸ್ಥೆಗಳಾಗ್ತಾ ಇರುತ್ತೆ, ಬಾಚ್ಕೊಳ್ಳೋದಕ್ಕೆ ಎಲ್ಲವೂ ಇರುತ್ತೆ. ಈಗ ಅವರು ವಿಗ್ ಹಾಕ್ತಿದ್ದಾರೆ, ಅಂದರೆ ಫ್ರಂಟಿಂದ ಸ್ವಲ್ಪ ಲೆಂದನಿಂಗ್ ಮಾಡಿದ್ದಾರೆ. ಕ್ರಾಂತಿ ಸಿನಿಮಾದ ನಂತರ, ಕ್ರಾಂತಿ ಸಿನಿಮಾದಲ್ಲಿ ಇರಲಿಲ್ಲ, ಅಲ್ಲಿ ತನಕ ಅವರು ವಿಗ್ ಆಗ್ತಾ ಇರಲಿಲ್ಲ, ಕಾಟೇರದಲ್ಲಿ ಹಾಕಿದ್ರು. ಆಮೇಲೆ ಈಗ ಮಾಡ್ತಾ ಇರುವಂಥ ಸಿನಿಮಾ ಇದೆಯಲ್ಲ, ಡೆವಿಲ್, ಅದು ಕೂಡ ವಿಗ್ ಹಾಕಿಯೇ ಮಾಡಿರುವಂಥದ್ದು. ಅವರಿಗೆ ಆ ವಿಗ್ಗಲ್ಲಿ ಹೊಸ ಹೇರ್ ಸ್ಟೈಲ್ ಮಾಡಿಕೊಟ್ಟಿರೋದು ತುಂಬ ಜನರಿಗೆ ಗೊತ್ತಿಲ್ಲ. ಹಕೀಮ್ ಅಂತೇಳಿ ಪ್ರಖ್ಯಾತರಾದಂತಹ ಹೇರ್ ಕಟ್ ಸ್ಪೆಷಲಿಸ್ಟ್ ಇದ್ದಾರೆ, ಹಲೀಮ್ ಅಂತೇಳಿ. ಬೆಂಗಳೂರಲ್ಲೂ ಅವ್ರದ್ದೊಂದು ಶಾಖೆ ಇದೆ. ಯಾರಿಗೆ ಧೋನಿಗೆ ಹೇರ್ ಕಟ್ ಮಾಡಿದ್ದು ಕೂಡ ಅವರು. ಲಕ್ಷಾಂತರ ದುಡ್ಡಿದೆ ಅದಕ್ಕೆ. ಒಂದು ವಿಜುವಲ್ ಬಂದಿತ್ತು, ನೀವು ನೋಡಿರ್ಬೋದು. ಹಲೀಮ್ ಅವರು ಅದನ್ನು ಕಟ್ ಮಾಡಿ ಕೊಟ್ಟಿದ್ದು. ಇನ್ನು ಕಟ್ಟಿಂಗ್ ಮಾಡಿಸದೆ ದರ್ಶನ್ಗೆ ಒಂದು ರೀತಿಯಲ್ಲಿ ತಲೆಬೇನೆ ಉಂಟಾಗಿದೆ ಅಂಥೇಳಿ. ಒಂದು ಕಡೆ ಕೊಲೆ ಕೇಸ್, ಮತ್ತೊಂದು ಕಡೆ ವಿಗ್ ಟೆನ್ಷನ್ ಕೂಡ ಉಂಟಾಗಿದೆಯಂತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಗ್ ಧರಿಸ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಸ್ವಲ್ಪ ಫ್ರಂಟಿಂದ ಕೂದಲು ಹೋಗಿತ್ತು ಅವರಿಗೆ. ಈಗ ಅದನ್ನು ವಿಗ್ ಮೇಂಟೈನ್ ಮಾಡಲಾಗದೆ ಟೆನ್ಷನ್ ಉಂಟಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ವಾರಕ್ಕೊಮ್ಮೆ ವಿಗ್ ಹಾಕಬೇಕು ಅಂತಂದರೆ ಸ್ವಲ್ಪ ಹೆಚ್ಚು ಬಂದಿರುವಂಥ ಕೂದಲೆಲ್ಲ ತಲೆಯನ್ನು ತೆಗಿಬೇಕಾಗತ್ತೆ, ಆಮೇಲೆ ವಿಗ್ ಫಿಕ್ಸ್ ಮಾಡಬೇಕಾಗತ್ತೆ. ಆದರೆ ಪದೇ ಒಂದು 20-22 ದಿವಸ ಆಯಿತು, ಈಗ 3 ವಾರದಿಂದ ಚೂರು ಕಟ್ಟಿಂಗ್ ಮಾಡಿಸಿಲ್ಲ. ಸೊ ಹಾಗಾಗಿ ಕಟ್ಟಿಂಗ್ ಮಾಡಿಸದೆ ಒಂದು ರೀತಿಯಲ್ಲಿ ಟೆನ್ಷನ್ ಆಗಿದ್ದಾರೆ ಅಂಥೇಳಿ. ಸೊ ಹಾಗಾಗಿ ಅವರಿಗೆ ವಿಗ್ಗೆ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ.